ನಮಸ್ಕಾರ. ಪ್ರಜಾಸಮಯ ವಿಶೇಷ ಅಂಕಿ ಅಂಶಗಳ ವರದಿಗೆ ಸ್ವಾಗತ. ನಾನು ನಿಮ್ಮ ಎಸ್ ಪಟೇಲ್. ಇಂದು ನಾವು ಬೆಂಗಳೂರಿನ ಪ್ರತಿಯೊಬ್ಬ ನಾಗರಿಕರ ಜೀವನಕ್ಕೆ ಸಂಬಂಧಿಸಿದಂತೆ ಅತ್ಯಂತ ಗಂಭೀರ ವಿಷಯವನ್ನು ನಿಮ್ಮ ಮುಂದಿಡುತ್ತಿದ್ದೇವೆ. ಸಿಲಿಕಾನ್ ಸಿಟಿ, ಐಟಿ ಸಿಟಿ, ಗಾರ್ಡನ್ ಸಿಟಿ ಎಂದು ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡಿರುವ ಬೆಂಗಳೂರು ಪಾದಚಾರಿಗಳ ಸಾವು ಹಾಗೂ ಪಾದಚಾರಿ ಮಾರ್ಗಗಳ ಅವ್ಯವಸ್ಥೆಯ ಆತಂಕಕಾರಿ ಅಂಕಿ ಅಂಶಗಳ ವರದಿ ನಿಮ್ಮ ಮುಂದೆ. ಬೆಂಗಳೂರು ನಗರ ಪಾದಚಾರಿ ಮಾರ್ಗ ಸಾರ್ವಜನಿಕರಿಗೆ ಎಷ್ಟು ಸುರಕ್ಷಿತ? ಸಾರ್ವಜನಿಕರು ಪಾದಚಾರಿ ಮಾರ್ಗದಲ್ಲಿ ನಡೆದು ಹೋಗಲು ಸಾಧ್ಯವೇ? ಪಾದಚಾರಿ ಮಾರ್ಗಗಳು ದಿನೇ ದಿನೇ ಅತಿಕ್ರಮಿಸುತ್ತಿರುವುದೇಕೆ? ಬೆಂಗಳೂರು ನಗರದಲ್ಲಿ ಪಾದಚಾರಿಗಳ ಸಾವುಗಳೆಷ್ಟು ಎಂಬ ಆಧಾರ ಸಹಿತ ಅಂಕಿಅಂಶಗಳ ಮಾಹಿತಿ ಪ್ರಜಾಸಮಯ ಕಚೇರಿಗೆ ಲಭ್ಯವಾಗಿದೆ. ಹಾಗಾದರೆ ಈ ಅಂಕಿಅಂಶಗಳ ವರದಿಗಳನ್ನು ಒಮ್ಮೆ ನೋಡೋಣ. ಬೆಂಗಳೂರು ನಗರ ಎಷ್ಟೇ ಅಭಿವೃದ್ಧಿ ಆದರೂ ನಗರದಲ್ಲಿ ಒಂದಲ್ಲ ಒಂದು ಮೂಲಭೂತ ಸೌಲಭ್ಯಗಳ ಕೊರತೆ ನಾಗರಿಕರನ್ನು ಕಾಡುತ್ತಿದೆ. ಇಂತಹ 10 ಹಲವು ಮೂಲಭೂತ ಸೌಲಭ್ಯಗಳಲ್ಲಿ ಪಾದಚಾರಿ ಮಾರ್ಗಗಳ ಸ್ಥಿತಿ ಅತ್ಯಂತ ಗಂಭೀರ. ಇತ್ತೀಚೆಗಷ್ಟೇ ರಚನೆಯಾದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ 5 ಪಾಲಿಕೆಗಳನ್ನು ಒಳಗೊಂಡಿದ್ದು ಅಂದಾಜು ಸುಮಾರು 712 ಕಿಲೋಮೀಟರ್ ರಸ್ತೆಗಳನ್ನು ಹೊಂದಿದೆ. ಆದರೆ ಪ್ರತಿ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಸಾರ್ವಜನಿಕರಿಗೆ ಪಾದಚಾರಿ ಮಾರ್ಗಗಳು ಬಹುಪಾಲು ಅತಿಕ್ರಮಣ, ಒತ್ತುವರಿ, ಅಸುರಕ್ಷತೆ ಹಾಗೂ ಅವ್ಯವಸ್ಥೆಯಿಂದ ಕೂಡಿದ್ದು ನಾಗರಿಕರಲ್ಲಿ ಆತಂಕ ಮೂಡಿಸಿದೆ. ಹಾಗಾದರೆ ಪಾದಚಾರಿ ಮಾರ್ಗಗಳನ್ನು ಯಾರು ಅತಿಕ್ರಮಿಸಿದ್ದಾರೆ ಎಂಬುದು ನಮ್ಮ ಮುಂದಿರುವ ಪ್ರಶ್ನೆ. ಬೆಂಗಳೂರು ನಗರದಲ್ಲಿ 5 ಪಾಲಿಕೆ ವ್ಯಾಪ್ತಿಯಲ್ಲಿ ಪಾದಚಾರಿ ಮಾರ್ಗಗಳು ಪ್ರತಿಶತ ಸುಮಾರು 3/4 ಅತಿಕ್ರಮಣವಾಗಿದೆ. ಪಾದಚಾರಿ ಮಾರ್ಗದಲ್ಲಿ ಬೀದಿ ಬದಿ ವ್ಯಾಪಾರಿಗಳು, ಶೌಚಾಲಯ, ತಳ್ಳುವ ಗಾಡಿ, ವಿದ್ಯುತ್ ಕಂಬಗಳು, ಹಾಲಿನ ಬೂತ್ಗಳು, ಜಾಹೀರಾತು ಫಲಕ, ಪಾದರಕ್ಷೆ ಮಳಿಗೆ, ವಾಹನಗಳ ಪಾರ್ಕಿಂಗ್, ಆರ್ಒ ಪ್ಲಾಂಟ್ ಹಾಗೂ ಕೆಲವು ಹೋಟೆಲ್ ಉದ್ಯಮಿಗಳು ಪಾದಚಾರಿ ಮಾರ್ಗವನ್ನು ಅತಿಕ್ರಮಿಸಿಕೊಂಡಿದ್ದು ಪಾದಚಾರಿ ಮಾರ್ಗಗಳು ತಮ್ಮ ಮೂಲ ಉದ್ದೇಶವನ್ನೇ ಕಳೆದುಕೊಂಡಿದೆ. ಬೆಂಗಳೂರು ನಗರದಲ್ಲಿ ಪಾದಚಾರಿ ಸಾವುಗಳ ರೇಖಾ ನಕ್ಷೆಯನ್ನು ಗಮನಿಸಿದರೆ ಪಾದಚಾರಿಗಳ ಸಾವಿನ ಪ್ರಮಾಣ ಮತ್ತು ತೀವ್ರತೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಿದೆ. ಈ ಅಂಕಿಅಂಶಗಳ ಆಧಾರದ ಮೇಲೆ ಬೆಂಗಳೂರು ನಗರದಲ್ಲಿ ಪಾದಚಾರಿಗಳ ಸುರಕ್ಷತೆ ಹಾಗೂ ವ್ಯವಸ್ಥಿತವಾದ ಪಾದಚಾರಿ ಮಾರ್ಗಗಳು ಸಾರ್ವಜನಿಕರ ಗಂಭೀರ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದಾರೆ ಎಂಬುದಕ್ಕೆ ಸಾಕ್ಷಿಯಾಗಿದೆ. ಬೆಂಗಳೂರು ನಗರದಲ್ಲಿ ಪಾದಚಾರಿ ಸಾವುಗಳ ಪರಿಣಾಮ ಎಷ್ಟು ಭೀಕರವಾಗಿದೆ ಎಂಬ ಅಧಿಕೃತ ಅಂಕಿ ಅಂಶಗಳು ಬೆಂಗಳೂರು ಸಂಚಾರ ವಿಭಾಗದಿಂದ ಪ್ರಜಾಸಮಯ ಕಚೇರಿಗೆ ಲಭ್ಯವಾಗಿದ್ದು, ಈ ಅಂಕಿ ಅಂಶಗಳ ಆಧಾರದ ಮೇಲೆ 2014ರಿಂದ 2025ರವರೆಗೆ ಪಾದಚಾರಿಗಳ ಸಾವಿನ ಸಂಖ್ಯೆ ಅತ್ಯಂತ ಆತಂಕಕಾರಿ ಮಟ್ಟದಲ್ಲಿದೆ ಎಂಬುದಕ್ಕೆ ಈ ಅಂಕಿ ಅಂಶಗಳೇ ಸಾಕ್ಷಿ. ಬೆಂಗಳೂರು ಸಂಚಾರ ವಿಭಾಗ ನೀಡಿರುವ ಅಧಿಕೃತ ಅಂಕಿ ಅಂಶಗಳ ಪ್ರಕಾರ ಬೆಂಗಳೂರಿನಲ್ಲಿ ಪ್ರತಿ ವರ್ಷ ಸರಾಸರಿ 266 ಪಾದಚಾರಿಗಳು ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪುತ್ತಿದ್ದಾರೆ ಎಂದು ತಿಳಿದು ಬಂದಿದೆ. ಪ್ರತಿದಿನ ಸರಾಸರಿ 1 ಅಥವಾ 2 ಪಾದಚಾರಿಗಳು ತಮ್ಮ ಜೀವನವನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಇದು ಕೇವಲ ಒಂದು ಅಂಕಿ ಅಂಶವಲ್ಲ, ಇದು ಪಾದಚಾರಿಗಳ ಸುರಕ್ಷತೆ ಮತ್ತು ಅವ್ಯವಸ್ಥೆಯ ಕೊರತೆಯಿಂದ ಬೆಂಗಳೂರು ನಗರದ ನಾಗರಿಕರು ಕಳೆದುಕೊಳ್ಳುತ್ತಿರುವ ಅಮೂಲ್ಯ ಜೀವಗಳ ಕಥೆಯಾಗಿದೆ ಎಂಬುದು ಸತ್ಯ. ಭಾರತದ ಸಂವಿಧಾನ ಏನು ಹೇಳುತ್ತದೆ? ಪಾದಚಾರಿಗಳ ಹಕ್ಕು ಬಗ್ಗೆ ಸೆಕ್ಷನ್ 19(d), ಸೆಕ್ಷನ್ 21ರ ಜೀವಿಸುವ ಹಕ್ಕುಗಳ ಬಗ್ಗೆ ಸ್ಪಷ್ಟಪಡಿಸಿದೆ. ಆದರೆ ಬೆಂಗಳೂರು ನಗರದಲ್ಲಿ ಸುರಕ್ಷಿತ ಪಾದಚಾರಿ ಮಾರ್ಗ ಒದಗಿಸುವುದು ಕೇವಲ ಆಡಳಿತದ ಜವಾಬ್ದಾರಿ ಮಾತ್ರವಲ್ಲ, ಅದು ಸಂವಿಧಾನಬದ್ಧ ಕರ್ತವ್ಯವೂ ಆಗಿದೆ ಎಂಬುದನ್ನು ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ. ಒಟ್ಟಾರೆ ಇಂತಹ ಸಾವು ನೋವುಗಳಿಗೆ ಯಾರು ಹೊಣೆ? ಪಾದಚಾರಿ ಮಾರ್ಗಗಳ ತೆರವು ಯಾವಾಗ? ನಮ್ಮ ಸರ್ಕಾರದ ಆದೇಶ ಸುತ್ತೋಲೆಗಳಿಗೆ ಬೆಲೆ ಎಲ್ಲಿದೆ? ಬೆಂಗಳೂರು ನಗರದಲ್ಲಿ ಇಂತಹ ಸೂಕ್ಷ್ಮ ಹಾಗೂ ಗಂಭೀರ ವಿಷಯಗಳ ಬಗ್ಗೆ ಇನ್ನು ಮುಂದಾದರೂ ಸರ್ಕಾರ ಯಾವ ಕ್ರಮಕ್ಕೆ ಮುಂದಾಗುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ.